ಜಾಗದ ಕಥೆಯನ್ನು ಕೇಳಿದ್ರೆ ಖಂಡಿತ ನೀವು ರೋಮಾಂಚನ ಆಗೋದಂತೂ ಗ್ಯಾರಂಟಿ. ಮಂಜುಮೇಲ್ ಬಾಯ್ಸ್ ನೋಡಿದ್ಮೇಲೆ ಇಲ್ಲಿ ನೋಡಿ ಅದೇ ಥರದ್ದು ಇನ್ನೊಂದು ಕೇವಿದೆ ಇಲ್ಲಿ, ನಮ್ಮೂರ ಮಂದಾರ ಹೂವೆ. ಈ ಮೂವಿ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ರಮೇಶ್ ಅರವಿಂದ್ ಮತ್ತು ಶಿವರಾಜ್ ಪ್ರೇಮ್ ಅವ್ರು ಮಾಡಿರೋಂಥ ಅದ್ಭುತವಾದ ಮೂವಿ. ಈ ಮೂವಿನ ಒಂದು ಅತ್ಯದ್ಭುತವಾದ ಒಂದು ಪ್ರದೇಶದಲ್ಲಿ ಶೂಟಿಂಗ್ ಮಾಡಿದ್ದಾರೆ ಆವಾಗ. ಇನ್ಫ್ಯಾಕ್ಟ್ ಈ ಒಂದು ಜಾಗಕ್ಕೆ ಆ ಮೂವಿ ಆದಮೇಲೆ ತುಂಬ ಜನಕ್ಕೆ ಗೊತ್ತಾಗಿರೋದು. ಆ ಸ್ಥಳಕ್ಕೆ ಇವತ್ತು ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನೀವು ಒಂದ್ಸಲ ಗಾಡಿನಲ್ಲಿ ನಿಲ್ಲಿಸಿದ್ರೆ ಸುಮಾರು 1.5 to 2 ಕಿಲೋಮೀಟ್ರು ದೂರ ಅಷ್ಟು ಟ್ರೆಕ್ಕಿಂಗ್ ಹೋಗ್ಬೇಕಾಗ್ತದೆ. ಅಂದರೆ ಆ ಹೋಗೋ ದಾರಿ ಏನು ಅಷ್ಟೊಂದು ಕಷ್ಟಕರವಾದಾಗಿಲ್ಲ. ಸೊ ಟ್ರೆಕ್ಕಿಂಗ್ ಮಾಡೋರು ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇಫ್ ಯು ಕ್ಯಾನ್ ವಾಕ್ ಫಾರ್ 2 kilometers ಅಂದರೆ ಆರಾಮಾಗಿ ಈ ಟ್ರೆಕ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ ಆಂಟಿ ಅವರೇ ಹತ್ತುತ್ತಾ ಇದ್ದಾರೆ. ಸೊ ಅಂದರೆ ನೀವು ಕೂಡ ಹತ್ಬೋದು. ಸೊ ಇದು ಅಂದರೆ ಹೇಳ್ತಿರೋದು ಈಸಿಯಾಗಿದೆ. ಬರಬೇಕು ಅಂದ್ಕೊಂಡ್ರೆ ನೀವು ಕಾಲು ನೋವಾಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಂದರೆ ಆಗಲ್ಲ, ತುಂಬ ಈಸಿ ಆಗುತ್ತೆ ಅಲ್ವಾ? ಹೇಗೆ ಅನ್ನಿಸ್ತಿದೆ? ಹಾಂ ಹತ್ಬೋದು ತಾನೆ? ಆಹಾ, ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ನೋಡಿ, ಅವರೇ ಆರಾಮ ಖುಷಿಯಿಂದ ಹತ್ತುತ್ತಾ ಇದ್ದಾರೆ. ಅಂದರೆ ಇದು ಟ್ರೆಕ್ಕಿಂಗ್ ಹತ್ತೋಕ್ಕೆ ಎರಡು ರೀಸನ್ ಇದೆ. ಇದು ನಾರ್ಮಲ್ ಟ್ರೆಕ್ಕಿಂಗ್ ಅಂತ ಅಲ್ಲ, ಮುಂದೆ ಒಂದು ದೇವಸ್ಥಾನ ಕೂಡ ಇದೆ. ಸೊ ಅದು ಭೈರವೇಶ್ವರ ದೇವಸ್ಥಾನ. ತುಂಬ ಈ ಲೋಕಲಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಸುಮಾರು ಅರ್ಧದಷ್ಟು ದೂರವರೆಗೂ ಬೈಕ್ಗಳು ಬರ್ತದೆ, ಬೈಕ್ಗಳು ಮಾತ್ರ ಬರುತ್ತೆ. ಅದಾದಮೇಲೆ ನಿಮಗೆ ಬೈಕ್ ಕೂಡ ಹೋಗೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಇವಾಗ ಸುಮಾರು ಒಂದು 1 ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ ಅಂದ್ಕೊತೀವಿ ಟ್ರೆಕ್ಕಲ್ಲಿ. ಸೊ ಇಲ್ಲಿಂದ ಈ ಪಾಯಿಂಟಿಂದ ನಿಮಗೆ ಸ್ಟೆಪ್ಸ್ಗಳೇ ಇರೋದು. ಸೊ ಇಲ್ಲಿ ನಿಮಗೆ ಮಹಾಗಣಪತಿ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಸದ್ಯಕ್ಕೆ ಲಾಕ್ ಆಗಿದೆ, ಸೊ ಯಾರೂ ಇಲ್ಲ. ಸೊ ದೇವ್ರ ದರ್ಶನವೂ ಆಗಲ್ಲ. ಬಟ್ ವಿಘ್ನೇಶ್ವರಂಗೊಂದು ನಮಸ್ಕಾರ ಮಾಡಿ ಇದ್ರ ಮುಂದೆ ಹೋಗೋಣ ಬನ್ನಿ. ನಿಮ್ಗೆ ಏನು ಅನ್ಸಿದ್ರೆ ಖುಷಿ ಅಂತೂ ಸಿಗುತ್ತೆ. ಯಾಕಂದರೆ ಸರೌಂಡಿಂಗ್ ಫುಲ್ ಇಷ್ಟೇ ಬಿಸಿಲಿದ್ರೂ ಮರಗಳು ಕವರ್ ಆಗಿರೋದ್ರಿಂದ ಒಂಥರ ನಿಸರ್ಗದ ನೆರಳು ಅದ್ಭುತವಾಗಿದೆ. ಏನಕ್ಕೆ ಬರ್ಬೇಕಂತಂದರೆ ಮತ್ತೆ ಸೆಕೆಂಡ್ ಟೈಮ್ ಬರ್ತಿದ್ದೀರಲ್ಲ, ಏನಕ್ಕೆ? ಥರ್ಡ್ ಟೈಮ್ ಅದೀವ? ಹೌದಾ? ಓಕೆ. ಜಾಗದ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಜಾಗದ ಬಗ್ಗೆ ಗೊತ್ತಾ? ಹೌದಾ? ಹಾಂ ಹಾಂ. ಓ, ಇನ್ನೊಂದು ದಾರಿ ಇದೆಯಾ ಅದಕ್ಕೆ? ಅದಕ್ಕೆ ಸ್ಟೆಪ್ಸ್ ಇದೆಯಾ ಆ ಕಡೆ? ಏನು ಸ್ಟೆಪ್ಸ್ ಏನಿಲ್ಲ ಅಲ್ಲಿ. ಮತ್ತೆ ಬಂದ್ವಲ್ಲ ಮಂಡ್ ರೋಡ್, ಹಾಂ, ಸೇಮ್ ಆ ರೋಡ್ ಬಂದ್ರೆ ಮುಗಿದೋಯ್ತು. ಓಕೆ. ಹಾಂ, 400 meters ಅಷ್ಟೇ. ಓಕೆ, ಅಷ್ಟೇ. ಆ ಕಡೆಯಿಂದನಾ? ಗೋಕರ್ಣ ರೋಡಿಂದ ಬರಬೇಕು. ಹಾಂ, ಗೋಕರ್ಣ ರೋಡಿಂದ ಬರಬೇಕು. ನಾವೀಗ ಸಿರ್ಸಿ ಕಡೆಯಿಂದ ಬಂದ್ವಿ. ಸಿರ್ಸಿ ಕಡೆಯಿಂದ ಬಂದ್ರೆ ಲೇಟ್ ಆಗುತ್ತೆ. ಅಲ್ಲಿ 1.5 kilometer ನಡಿಬೇಕು ಮತ್ತು ಸ್ಟೆಪ್ಸ್ ಹತ್ತಬೇಕು. ಓಕೆ. ಗೋಕರ್ಣದಿಂದ ಬತ್ತು ಅಂತಂದ್ರೆ ಹಾಂ, ಬರೀ 400 ಮೀಟರ್ ಅಷ್ಟೇ. 500 ಮೀಟರ್ ಅಷ್ಟೇ. ಹಾಂ ಹಾಂ, ಓಕೆ. ಸೊ ಇದೊಂದು ಹೊಸ ವಿಷಯ. ನಾನು ಅಂದ್ಕೊಂಡೆ ಇದೊಂದೇ ದಾರಿ ಇದೆ ಅಂತ. ಬಟ್ ಇಲ್ಲಿ ಬರೋಕ್ಕೆ 2 ರೂಟ್ ಇದೆ. ಒಂದು ನಾವೀಗ ಬರ್ತಿರೋದು ಸಿರ್ಸಿ ರೂಟು. ನೀವೆಲ್ಲ ಟೂರಿಸ್ಟಾ? ಈಗ ನಾವು ಬರ್ತಿರೋದು ಬೆಂಗಳೂರಲ್ಲೇ? ಹೌದಾ? ಓಕೆ. ಹೇಗಿತ್ತು ಪ್ಲೇಸು? ಚೆನ್ನಾಗಿದೆಯಾ? ಓಕೆ ಸರ್, ಥ್ಯಾಂಕ್ ಯು. ಸಿರ್ಸಿ ರೂಟಿಂದ ಸುಮಾರು ಹೇಳ್ದಂಗೆ 1.5 kilometer ಆಗುತ್ತೆ. ಬಟ್ ಇದಕ್ಕೆ ಇನ್ನೊಂದು ರೂಟ್ ಕೂಡ ಇದೆ. ಅದು ಗೋಕರ್ಣ ಕಡೆಯಿಂದ ಬರ್ಬೋದು. ಗೋಕರ್ಣ ಅವ್ರು ಹೇಳ್ದಂಗೆ ಗೋಕರ್ಣದಿಂದ ಕಡೆಯಿಂದ ಬಂದರೆ ಕೇವಲ 400 ಮೀಟರ್ ಅಷ್ಟೇ ಆಗುತ್ತೆ. ಹುಷಾರಾಗಿ ಹತ್ಬೇಕು, ಮಾತ್ರ ಹುಷಾರಾಗಿ ಇಳಿಬೇಕು. ಮಕ್ಳು ಕರ್ಕೊಂಬಂದರೆ ಹುಷಾರು. ಅದಕ್ಕೆ ಅಟ್ಲೀಸ್ಟ್ ಒಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ಸೊ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ. ಬಂದ್ವಿ ನೋಡಿ, ಇವಾಗ ಕಾಣಿಸ್ತಾ ಇರೋದು ನಿಮಗೆ, ಇದಕ್ಕೆ ಭೈರವೇಶ್ವರ ಶಿಖರ ಅಂತ ಕರೀತಾರೆ. ಸೊ ಇದರ ಬಲಗಡೆಗೆ ನಿಮಗೆ ಇನ್ನೊಂದು ಶಿಖರ ಕಾಣಿಸುತ್ತೆ, ಅದು ಕಾಣಿಸ್ತಿರ್ಬೋದು ದೂರದಲ್ಲಿ. ಅದಕ್ಕೆ ಮೋಹಿನಿ ಶಿಖರ ಅಂತ ಕರೀತಾರೆ. ಆ ಶಿಖರದ ತುದಿ ನೋಡಿ, ನಿಮಗೆ ತೋರಿಸ್ತೀನಿ ಎಷ್ಟು ಅಂದರೆ ಶಾರ್ಪ್ ಎಡ್ಜಸ್ ಇದೆ ಅಂತ ಕಾಣಿಸುತ್ತೆ. ಬೇಸ್ಮೆಂಟ್ ಸ್ವಲ್ಪ ಚಿಕ್ಕದೆ, ಬಟ್ ಹೋಗ್ತಾ 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 ಅದು ದೊಡ್ಡದಾಗಿದೆ. ಅದೇ ರೀತಿ ಇದು ಪ್ರಕೃತಿಗೆ ವಿಸ್ಮಯನೇ. ಬುಡದಲ್ಲಿ ನಿಮಗೆ ಭೈರವೇಶ್ವರನ ದೇವಸ್ಥಾನ ನೋಡಲಿಕ್ಕೆ ಸಿಗುತ್ತೆ. ಅದರೊಳಗಡೆ ಫೋಟೋಗ್ರಫಿ ಅಲ್ಲೋ ಇಲ್ಲ, ಸೊ
ತೋರ್ಸೋಕ್ಕಾಗಲ್ಲ. ದೇವರ ದರ್ಶನ ಆದಮೇಲೆ ನಿಮಗೆ ಈ ಶಿಖರದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಸೊ ಈ ಪ್ರದಕ್ಷಿಣೆನ ಎಲ್ಲರೂ ನೋಡಿ, ಬರಿಗಾಲಲ್ಲಿ ಮಾತ್ರ ಪ್ರದಕ್ಷಿಣೆ ಹಾಕಕ್ಕೆ ಬಿಡ್ತಾರೆ. ಅಂದರೆ ಈ ಸ್ಥಳದ ಒಂದು ಮಹಿಮೆನ ಕಾಪಾಡೋಕ್ಕೋಸ್ಕರ. ನೋಡಿ, ಶಾರ್ಪ್ ಎಡ್ಜಸ್. ಆ್ಯಕ್ಚುಲಿ ಈ ಬಂಡೆಗಳಿಗೆ ಎಷ್ಟು ಶಾರ್ಪ್ ಎಡ್ಜಸ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಆಲ್ಮೋಸ್ಟು ನಾನು ಶಿಖರದ ಕೆಳಮಟ್ಟದಲ್ಲಿದ್ದೀನಿ, ಅಥವಾ ಈ ಶಿಖರದ ಎತ್ತರ, ಅಥವಾ ಈ ಕೇವ್ನ ಆಳನ ಗೆಸ್ ಮಾಡ್ತೀರಾ? ಈ ಕೇವ್ನ ಆಳ ಬಂದು ಸುಮಾರು 120 ಮೀಟರ್ಗಳಿದೆ. ಸೊ ಇದನ್ನು ಕೇವ್ ಅಂತನಾದ್ರು ಅನ್ಬೋದು, ಅಥವಾ ಶಿಖರ ಅಂತನಾದ್ರು ಅನ್ಬಹುದು. ಈ ಜಾಗದ ಕಥೆಯನ್ನು ಕೇಳಿದ್ರೆ ಖಂಡಿತ ನೀವು ರೋಮಾಂಚನ ಆಗೋದಂತೂ ಗ್ಯಾರಂಟಿ. ಏನಂದರೆ, ಹಿಂದೆ ಭಸ್ಮಾಸುರ ಎನ್ನೊಬ್ಬ ರಾಕ್ಷಸ ಅಥವಾ ಹಸುರ ತಪಸ್ಸನ್ನು ಮಾಡಿ ಶಿವನ ಹತ್ರ ಒಂದು ವರನ ಗಿಟ್ಟಿಸ್ಕೊಳ್ತಾನಂತೆ. ಏನಂದರೆ, ನಾನು ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಟರೆ ಅವರು ಅದೇ ನಿಂತ ಜಾಗದಲ್ಲೇ ಭಸ್ಮ ಆಗಬೇಕು ಅನ್ನೋ ಒಂದು ವರ. ಶಿವ ಅದನ್ನು ಕೊಟ್ಬಿಡ್ತಾನೆ. ಆದರೆ ಈ ಭಸ್ಮಾಸುರ ಇದ್ದವನು ಭಾರಿ ಕಿಲಾಡಿ. ಅದನ್ನು ಶಿವನ ಮೇಲೆ ಪ್ರಯೋಗ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಂದರೆ ಶಿವನ ಮೇಲೆ ತನ್ನ ಕೈನ ಇಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಶಿವ ಅಲ್ಲಿಂದ ಓಡೋಗಿ ಹರಿ ಹತ್ರ ಬಂದು ಕೇಳ್ಕೊತಾನಂತೆ. ಆವಾಗ ವಿಷ್ಣು ಇದ್ದವನು ಮೋಹಿನಿ ಅವತಾರ ತಾಳಿ ಈ ಭಸ್ಮಾಸುರ ಹಸುರನ ಹತ್ರ ಬಂದು ಒಲಿಸ್ಕೊಳ್ಳೋ ರೀತಿ ಡ್ಯಾನ್ಸ್ ಮಾಡ್ತಾನೆ. ಅವನ ಜೊತೆ ಆ ನೃತ್ಯವನ್ನು ಮಾಡಬೇಕಾದ್ರೆ ಅವನ ಥರನೇ ಈ ಭಸ್ಮಾಸುರ ಕೂಡ ಅನುಸರಿಸ್ತಾ ಇರ್ತಾನೆ. ಅಂದರೆ ಮೋಹಿನಿ ಥರನೇ ಅನುಸರಿಸ್ತಾ ಇರ್ತಾನೆ. ಆವಾಗ ಮೋಹಿನಿ ನೃತ್ಯ ಮಾಡೋ ಮಧ್ಯದಲ್ಲಿ ತನ್ನ ತಲೆ ಮೇಲೆ ಅವರೇ ಕೈ ಹಿಡ್ಕೊಂಡಾಗ ಅದನ್ನು ನೋಡಿ ಈ ಭಸ್ಮಾಸುರನು ಕೂಡ ತನ್ನ ತಲೆ ಮೇಲೆ ಕೈ ಹಿಡ್ಕೊಳ್ತಾನೆ. ಆವಾಗ ಆ ಭಸ್ಮಾಸುರ ತನ್ನದೇ ವರದಿಂದ ತಾನೇ ಭಸ್ಮನಾಗಿ ಮಾರ್ಪಾಡದಂಥ ಶಿಖರ ಈ ಭೈರವೇಶ್ವರ ಶಿಖರ ಅನ್ನೋ ಒಂದು ಕತೆ ಇದೆ. ಪೌರಾಣಿಕ ಅಲ್ಲದೆ ಇದಕ್ಕೆ ಒಂದು ಸೈಂಟಿಫಿಕ್ ಸ್ಟೋರಿನೂ ಇದೆ ಇದ್ರ ಬಿಹೈಂಡ್. ಏನಂದರೆ, ಈ ಎತ್ತರವಾದ ಶಿಖರಗಳೇನಿದೆ, ಈ ಬಂಡೆಗಳು ಹುಟ್ಟಿರೋದು ಒಂದು ದೈತ್ಯ ವಾಲ್ಕ್ಯಾನಿಕ್ ಎರಪ್ಷನಿಂದ ಅನ್ನೋ ಒಂದು ಸ್ಟೋರಿನೂ ಇದೆ. ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಮಗೆ ಗೊತ್ತಿಲ್ಲ. ಗಮನಿಸಿರ್ಬೋದು, ಇಲ್ಲಿಯ ಮಣ್ಣು ಕೂಡ ಕಪ್ಪು ಮಣ್ಣು. ಅಂದರೆ ಈ ಬೂದಿ ಆಗಿ ಮಿಕ್ಸ್ ಆಗಿರೋ ಮಣ್ಣು ಇರುತ್ತಲ್ಲ, ಆ ರೀತಿ ಇದೆ. ಸೊ ಹೇಗನ್ನಿಸ್ತಪ್ಪ? ಬರಬೇಕು ಅಂದ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕಂಪ್ಲೀಟ್ಲಿ ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ಹೊಸ ಅನುಭವ ಖಂಡಿತ ಇದೆ. ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಬರುವಂಥ ಜಾಗ.